ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದದ ಮೇಲೆ ವಿವಾದ ಸೃಷ್ಟಿ ಮಾಡುತ್ತಿದ್ದಾರೆ. ಒಂದ್ ಕಡೆ ಕರ ಸೇವಕರ ಬಂಧನ ಖಂಡಿಸಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಎನ್ನುವಂತ ಆಕ್ರೋಶ ಬಿಜೆಪಿ ನಾಯಕರಿಂದ. ರಾಜ್ಯ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದೆ ಬಿಜೆಪಿ. ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ ಬಿಜೆಪಿ. ಇವತ್ತು ನೋಡಿ ದೊಡ್ಡ ಮಟ್ಟದ ಅಭಿಯಾನ ಬಿಜೆಪಿ ನಾಯಕರಿಂದ. ಪ್ರತಿಯೊಂದು ಪೊಲೀಸ್ ಠಾಣೆಯ ಮುಂಭಾಗ ನಾವು ಕೂಡ ಕರ ಸೇವಕರು, ನಮ್ಮನ್ನು ಕೂಡ ನೀವು ಬಂಧಿಸಬೇಕು ಅನ್ನುವಂತ ಅಭಿಯಾನ. ಬಂಧನವನ್ನ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ ಬಿಜೆಪಿ ನಾಯಕರಿಂದ. ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆ. ಟ್ವೀಟ್ ಮೂಲಕವೂ ಕೂಡ ಈಗ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. 31 ವರ್ಷದ ಹಳೆಯ ಪ್ರಕರಣ, ಈಗ್ಯಾಕೆ ಮರುಜೀವ ಕೊಡ್ತೀರಿ? ಈಗ್ಯಾಕೆ ರಾಮ ಮಂದಿರ ಹೋರಾಟದ ವಿಚಾರವನ್ನ ಮುಂದಿಟ್ಕೊಂಡು ಕರ ಸೇವಕರ ಬಂಧನ ಮಾಡ್ತೀರಿ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ನಿನ್ನೆಯಿಂದಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ರಾಜ್ಯ ಬಿಜೆಪಿ ನಾಯಕರು. ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ರೀತಿ ನಿನ್ನೆ ಪ್ರತಿಭಟನೆಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಈಗ ಮುಂದುವರೆದ ಭಾಗ, ಒಂದ್ ಕಡೆ ಅಭಿಯಾನ, ಮತ್ತೊಂದು ಕಡೆ ಟ್ವೀಟ್ ಮೂಲಕವೂ ಕೂಡ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ. ಒಂದ್ ಕಡೆ ಬಿಜೆಪಿ ಟ್ವೀಟ್ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲೂ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಯಿತು. ಸುನೀಲ್ ಕುಮಾರ್ ಅವರು ಬಂದ್ರು, ಪ್ರತಿಭಟನೆ ಮಾಡಿದ್ರು, ಅವ್ರನ್ನ ಬಂಧಿಸಿರುವಂತಹ ದೃಶ್ಯ.